ನಾವ್ ಮಾಡೋ ಕೆಲ್ಸನ ಈಸಿಯಾಗಿ ಮಾಡ್ಬೋದಾಗಿತ್ತು. ನಾವ್ ತುಂಬಾ ರಿಸ್ಕ್ ತಗೊಂಡ್ವಲ್ಲ, ಅದಕ್ಕೆ ಹೇಳ್ದೆ. ಯಾವಾಗ ಯಾವಾಗ ಏನೇನ್ ಆಗ್ಬೇಕೋ ಅದೇ ಆಗೋದು. ಡೋಂಟ್ ವರಿ ಮಾನ್ಯತಾ ಅವ್ರೆ, ಕಾಲ ಕೂಡ್ ಬಂದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತಾರೆ. ಇನ್ ಮುಂದೆ ಎಲ್ಲ ಪರ್ಫೆಕ್ಟ್ ಆಗಿ ಆಗತ್ತೆ. ಕಿಟಿ, ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಗೊತ್ತಾ? ಗೊತ್ತಿಲ್ಲ. ಅಲ್ಲಿ ರಾಮಾಚಾರಿ ಹೆಂಡತಿಯಾಗಿರೋ ನನ್ನ ಬೇಬಿನ ಮತ್ತೆ ನನ್ನ ಬೇಬಿಯಾಗಿ ವಾಪಸ್ ಪಡ್ಕೋಬೇಕಾಗಿತ್ತು. ಅದಕ್ಕೆ ನನ್ನ ಬೇಬಿ ಸಾಕಿ ಆ ಮಿಡಲ್ ಕ್ಲಾಸ್ ಮನೇಲಿ ದರಿದ್ರ ರಾಮಾಚಾರಿ ಜೊತೆ ಬದುಕೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಬೇಬಿ ಮನಸ್ಸನ್ನ ಬದಲಾಯಿಸಿ ನನ್ನ ಹತ್ರ ಕರ್ಕೊಂಡ್ ಬರೋದಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಅದ್ರ ಮನ್ಸ್ ಆಮೇಲಿಂದ ದರಿದ್ರದವನ್ ಬದುಕಿರೋವರೆಗೂ ನನ್ನ ಬೇಬಿ ನನಗ್ ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಈ ಡಿಸಿಷನ್ ತಗೊಂಡ್ರೆ. ಆ ದರಿದ್ರ ರಾಮಾಚಾರಿ ಬದುಕಿದ್ರೆ ಅಲ್ವಾ ನನ್ ಬೇಬಿ ನಾನ್ ರಾಮಾಚಾರಿ ಅಂತ ಅವನ್ ಜೊತೆ ಜೀವನ ಮಾಡೋದು. ಅವನ್ನೇ ಸಾಯಿಸ್ಬಿಟ್ರೆ ನನ್ ಬೇಬಿ ನನ್ನ ಹತ್ರ ವಾಪಸ್ ಬರ್ಲೇಬೇಕಲ್ವಾ? ಅದಕ್ಕೆ ಪ್ಲಾನ್ ಮಾಡಿ ರಾಜಿ ಅನ್ನೋಳ ರಾಮಾಚಾರಿ ಮನೆಗ್ ಕಳಿಸಿ ಅವಳ ಜೊತೆ ರಾಮಾಚಾರಿನ ನಾವಿರೋಲಕ್ ಕರೆಸ್ಕೊಂಡು ಅವನ್ನ ಹೋಗಿಸ್ಬಿಟ್ವಿ. ಮಾನ್ಯತಾ ಅವ್ರೆ, ಏನ್ ಬರೀ ನಿಮ್ ಬಗ್ಗೆನೇ ಹೇಳ್ಕೊತಾ ಇದ್ದೀರಾ? ಮೊದ್ಲು ಚಾಕು ಹಾಕಿದ್ದೆ ನಾನು. ಹೌದೌದೌದೌದು, ಅವ್ರೆ ಎಸ್, ಆ ಕ್ರೆಡಿಟ್ ನ ನನ್ಗೂ ಕೊಡ್ಬೇಕಲ್ವಾ? ಹೌದೌದು, ನೀನೆ. ನಿನ್ಗೂ ಒಮ್ಮೆ ಕೋಪ ಇತ್ತಲ್ವಾ? ಆಕ್ಚುಲಿ ನನ್ಗೆ ರಾಮಾಚಾರಿ ಮೇಲೆ ಯಾವ ಕೋಪನೂ ಇರ್ಲಿಲ್ಲ. ಇದ್ದಿದ್ದೆಲ್ಲ ಅವನ್ ಹೆಂಡತಿ ಚಾರು ಮೇಲೆ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ಲು ನನ್ ಜೀವ ನನ್ ಗಂಡ ಅಂತ. ಅದಕ್ಕೆ ರಾಮಾಚಾರಿನೇ ಮುಗಿಸ್ಬಿಟ್ರೆ ಅವಳ ಕತ್ತಲ್ಲಿ ತಾಳಿ ಇಲ್ದೆ, ಹಣೆಯಲ್ಲಿ ಕುಂಕುಮ ಇಲ್ದೆ ಅವಳು ಅಳೋದನ್ನ ಗೋಳಾಡೋದನ್ನ ನನ್ ಕಣ್ತುಂಬಾ ನೋಡಿ ಆನಂದ ಪಡ್ಬೇಕು ಅಂತಾನೆ ನಾನು ಈ ಕೆಲ್ಸ ಕೈ ಹಾಕಿದ್ದು. ಇಷ್ಟು ದಿನ ಮುತ್ತೈದೆ ಆಗಿದ್ದ ಚಾರು ಈಗ ವಿಧವೆ ಆಗಿರೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮನ್ಸಲ್ಲಿ ಇಷ್ಟೊಂದು ದ್ವೇಷ ಇತ್ತ? ಅದನ್ನ ಬಾಯ್ ಬಿಟ್ಟು ಹೇಳೋದ್ ಬೇಕಾಗಿಲ್ಲ ರುಕ್ಕು. ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಎಷ್ಟೊಂದು ಖುಷಿಯಾಗಿದ್ಯಾ ಅಂತ. ಅಯ್ಯಯ್ಯ, ಏನ್ ನೀವಿಬ್ರು ಲೇಡೀಸು ಸರಿಗಿಲ್ಲ, ನೀವಲ್ಲ ಸರಿಗಿಲ್ಲ. ಅಲ್ಲ, ಅವಾಗಿಂದ ಬರೀ ನಿಮ್ ಬಗ್ಗೆನೇ ಬಿಲ್ಡಪ್ ಕೊಡ್ತಾ ಇದ್ರಲ್ಲ. ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಏಕೈಕ ಗಂಡು ಪ್ರಾಣಿ ಅಂತಂದ್ರೆ ಅವ್ರ ಬಗ್ಗೆ ನೋಡ್ಬೇಕಲ್ವಾ? ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಸುಕ್ರಿಯಾ. ಕಿಟಿ, ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳಿ. ನಿನ್ನಿಂದ ನನ್ಗೊಂದು ಕೆಲ್ಸ ಆಗ್ಬೇಕಾಗಿದೆ. ಒಂದಲ್ಲ, ತುಂಬಾ ಕೆಲಸ ಮಾಡೋದ್ ಬಾಕಿ ಇದೆ. ಅದಕ್ಕೆ ಅಲ್ವಾ ಬಂದಿರೋದು. ಏನ್ ಯೋಚನೆ ಮಾಡ್ತಾ ಇದೆಯಾ ಕಿಟಿ? ಏನ್ ಕೆಲ್ಸ ಅಂತ ಹೇಳಿ. ನನ್ನ ಶತ್ರು ಆಗಿದ್ದ ರಾಮಾಚಾರಿ ಈಗ ಹೋಗಿ ಪರಲೋಕ ಸೇರ್ಕೊಂಡಿದ್ದಾನೆ. ಈಗ ನನ್ನ ಬೇಬಿ ನನ್ನ ಹತ್ರ ಬರೋದೊಂದೇ ಬಾಕಿ ಇರೋದು. ಅವಳು ಬಂದೇ ಬರ್ತಾಳೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದುವರೆಗೂ ನನಗ್ ಕಾಯೋಕ್ಕಾಗೋದಿಲ್ಲ. ಹೇಗಿದ್ರು ನೀನು ಆ ಮನೇಲೇ ಇರ್ತೀಯಲ್ವಾ? ನೀನ್ ಮನಸ್ ಮಾಡಿದ್ರೆ ನನ್ನ ಬೇಬಿನ ಆದಷ್ಟು ಬೇಗ ನನ್ನ ಹತ್ರ ಕಳಿಸ್ಬೋದು. ಏನಂತೀಯ? ಅಷ್ಟೇ ತಾನೆ? ಆಯ್ತು, ಚಾರುನ ನಿಮ್ ಮನೆಗೆ ವಾಪಸ್ ಕಳ್ಸೋ ಜವಾಬ್ದಾರಿ ನಂದು. ಅದೇ ತರ ಅವಳ ಹೊಟ್ಟೆಲಿರೋ ಮಗುನು ಅವ್ರ ಅಪ್ಪ ಹೋಗಿದ್ ಕಡೆ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀಯಾ? ನೋಡಿ, ನಿಮ್ ಮಗಳು ಚಾರುನ ನಿಮ್ಮ ಹತ್ರ ಸೇರ್ಸೋದ್ ನನ್ನ ಜವಾಬ್ದಾರಿ ಅಷ್ಟೇ. ಮಿಕ್ಕಿದ್ ನೀವೇ ನೋಡ್ಕೋಬೇಕು. ಓಕೆ, ನನ್ ಬೇಬಿನ ನನ್ನ ಹತ್ರ ಕಳಿಸ್ಕೊಟ್ಬಿಡು, ಮಿಕ್ಕಿದ್ ನಾನ್ ನೋಡ್ಕೊಳ್ತೇನೆ. ಕೃಷ್ಣ, ಪ್ಲೀಸ್ ನಾನು ಇಲ್ಲೇ ಇರ್ತೀನಿ ಕೃಷ್ಣ. ನಂಗ ಮನೆಗ್ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಿದ್ರೆ ಇಲ್ಲಿ ಪಾರ್ಟಿ ಗೀಟಿ ಅಂತ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಸರಿ,
ನೀನು ಇಲ್ಲೇ ಇರು. ಆದ್ರೆ ಒಂದು ವಿಷಯ, ಚಾರುಗೆ ನೀನ್ ಇವ್ರ ಜೊತೆ ಸೇರಿದ್ಯಾ ಅಂತ ಗೊತ್ತಾಗದ್ ಬೇಡ. ಸರಿ. ಆ ರುಕ್ಕು ಈ ಮನೆಗೆ ಕೇಡ್ ಬಯಸಿದ್ಲು. ಆದ್ರೆ ಈಗ ಅವಳು ಮಾಡಿದ ಕರ್ಮ ಅವಳು ಗಂಡನ್ನೇ ಕಳ್ಕೊಂಡೋಗಾಯ್ತು. ಯಾರಿಗೂ ಗೊತ್ತಾಗಲ್ಲ ಅಂತ ಮನುಷ್ಯ ಏನೇನೋ ಆಟ ಆಡ್ತಾನೆ, ಆದ್ರೆ ಮೇಲೊಬ್ಬ ನಾವು ಮಾಡೋದ್ನೆಲ್ಲ ನೋಡ್ತಾ ಇರ್ತಾನೆ. ಮುರಾರಿ, ಹಾಗೆಲ್ಲ ಮಾತಾಡ್ಬಾರ್ದು. ರಾಮಾಚಾರಿ ಬದುಕಿದ್ದಾನೆ ಅಂತ ಗೊತ್ತಾದಾಗ ನನ್ಗೆ ಎಷ್ಟು ಸಂತೋಷ ಆಯ್ತು. ಕೃಷ್ಣ ಸತ್ತೋಗಿದ್ದಾನೆ ಅಂತ ಗೊತ್ತಾದಾಗ ಅಷ್ಟೇ ದುಃಖ ಆಯ್ತು. ಪಾಪ ರುಕ್ಕು, ಅವಳು ಒಂದು ಹೆಣ್ಣಲ್ವಾ? ಸತ್ತಿರೋದು ಕೃಷ್ಣ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಹೇಗ್ ತಡ್ಕೊಳ್ತಾಳು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಅಯ್ಯೋ, ಆ ರುಕ್ಕುನ ಸಾಮಾನ್ಯವಾದ ಹೆಣ್ಣಿಗೆ ಹೋಲ್ಸ್ಬೇಡಿ ಅತ್ಗೆ. ಆ ರುಕ್ಕು ಕೆಟ್ಟ ಮನಸ್ಥಿತಿ ಏನು ಅನ್ನೋದು ನಮ್ಗೆಲ್ಲ ಗೊತ್ತಿರೋದೇ ಅಲ್ವಾ? ಕೃಷ್ಣ ಈ ಮನೆ ಬಿಟ್ಟು ಹೋಗಕ್ಕೆ ಅವಳೇ ತಾನೇ ಕಾರಣ. ಏನೇನೋ ಮಾಡಿ ಈ ಮನೆಯಿಂದ ಅವನನ್ನ ಆಚೆ ಕರ್ಕೊಂಡು ಹೋದ್ಲು. ಈಗ ಅವಳು ದುರ್ಬುದ್ಧಿ, ಪಾಪ ಕೃಷ್ಣ ಈ ಭೂಮಿಯಿಂದನೇ ದೂರ ಹೋಗೋಗಾಯ್ತು. ಆದ್ರೂ ಇಂಥ ಪರಿಸ್ಥಿತಿ ನಮ್ ಶತ್ರುಗೂ ಬರಬಾರ್ದು ಮುರಾರಿ. ಒಂದ್ ಹೆಣ್ಣು ಗಂಡನ್ ಕಳ್ಕೊಳ್ಳೋದು, ಮುತ್ತೈದೆ ತನನ್ ಕಳ್ಕೊಳ್ಳೋದು, ಅದು ಸಾವಿಗಿಂತ ಭಯಂಕರ. ಇದೇನಿದು ರೋಸ್, ಕಹಾನಿನೇ ಟ್ವಿಸ್ಟ್ ಹೋಗಯ, ಒಂದಕ್ಕೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ರುಕು, ಇದೇನಿದು? ನಿನ್ ಗಂಡನ ಬಗ್ಗೆ ನೀನೇ ಅರ್ಥ ಮಾಡ್ಕೊಂಡಿಲ್ವಲ್ಲ? ಈಗೇನಾಯ್ತು ಬಿಡಿ, ಎಲ್ಲ ಒಳ್ಳೇದೇ ಆಗ್ತಿದ್ಯಲ್ಲ. ಅದ್ ಹಾಗಲ್ಲ ರುಕು, ಮೊದ್ಲೇ ವಿಷಯ ಗೊತ್ತಿದ್ರೆ ನಾವ್ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ನಾವ್ ಮಾಡೋ ಕೆಲ್ಸನ ಈಸಿಯಾಗಿ ಮಾಡ್ಬೋದಾಗಿತ್ತು. ನಾವ್ ತುಂಬಾ ರಿಸ್ಕ್ ತಗೊಂಡ್ವಲ್ಲ, ಅದಕ್ಕೆ ಹೇಳ್ದೆ. ಯಾವಾಗ ಯಾವಾಗ ಏನೇನ್ ಆಗ್ಬೇಕೋ ಅದೇ ಆಗೋದು. ಡೋಂಟ್ ವರಿ ಮಾನ್ಯತಾ ಅವ್ರೆ, ಕಾಲ ಕೂಡ್ ಬಂದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತಾರೆ. ಇನ್ ಮುಂದೆ ಎಲ್ಲ ಪರ್ಫೆಕ್ಟ್ ಆಗಿ ಆಗತ್ತೆ. ಓಕೆ, ಈಗ ನಾನ್ ಬಂದಿದ್ ಕೆಲ್ಸ. ಓ, ಅದ್ ನಾಳೆ ನಾಡಿದ್ದು ಮಾಡ್ಕೊಳ್ಳೋಣ. ಈಗ ತುಂಬಾ ಖುಷಿಯಾಗಿದ್ದೀವಿ, ಈ ಖುಷಿನ ಎಂಜಾಯ್ ಮಾಡೋಣ. ಆದಷ್ಟು ಬೇಗ ನನ್ ಮಗಳು ನನ್ನ ಹತ್ರ ವಾಪಸ್ ಬರ್ತಾಳೆ. ಸೊ ಲೆಟ್ಸ್ ಸೆಲೆಬ್ರೇಟ್. ಓಕೆ? ನಮ್ಗೆ ಏಕೆ ಕೊಡಲ್ವಾ? ಹಂಗಾರೆ ನಾನು ಪಾರ್ಟಿ ಸೆಟಪ್ ಮಾಡಲ್ಲ. ಕಮ್ ಆನ್ ಜೆಕೆ. ನೀವೆಲ್ಲ ಪಾರ್ಟಿ ಮಾಡ್ತಿದ್ದೀರಾ, ಮೇರಾ ಕಾಮ್ ಅಭಿ ಬಾಕಿ ಹೈ, मैं अब क्या करूंगा? ರಾಮಾಚಾರಿಗ್ ಮೊದ್ಲು ಚುಚ್ಚಿದ್ದೆ ನಾನು. ನನ್ನ ಅಲ್ಲಿ ನೋಡಿದ್ದಕ್ಕೋ ಏನೋ ಪಾಪ ಹಾಗೆ ಹಾಫ್ ಆಗ್ಬಿಟ್ಟ. ಕಮ್ಮಕ್ ಕಿಮ್ಮಕ್ ಅನ್ಲಿಲ್ಲ. ಆ ದರಿದ್ರ ರಾಮಾಚಾರಿ ಬದುಕಿದ್ರೆ ಅಲ್ವಾ ನನ್ ಬೇಬಿ ನಾನ್ ರಾಮಾಚಾರಿ ಅಂತ ಅವನ್ ಜೊತೆ ಜೀವನ ಮಾಡೋದು. ಅದಕ್ಕೆ ಅವನ್ನ ಹೋಗಿಸ್ಬಿಟ್ವಿ. ರಾಮಾಚಾರಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ರಾಮಾಚಾರಿ? ಅದ್ ಸರಿ, ನೀನ್ ಎಲ್ಲಿ ಹೋಗಿದ್? ಆ ರಾಕ್ಷಸರ ಗುಂಪನ್ನ ನೋಡಕ್ ಹೋಗಿದೆ ಮೇಡಮ್. ರಾಕ್ಷಸರ ಗುಂಪ? ಏನ್ ಹೇಳ್ತಿದ್ಯಾ? ನಿಮ್ಮಮ್ಮ ಆ ನವದೀಪ್ ಇರೋ ಜಾಗಕ್ಕೆ ಹೋಗಿದ್ದೆ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ ರಾಮಾಚಾರಿ? ನೀನ್ ಬದುಕಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರ? ಅಲ್ಲ ರಾಮಾಚಾರಿ, ನಾವ್ ಅನ್ಕೊಂಡಿರೋ ಕೆಲ್ಸ ಆಗೋವರೆಗೂ ನೀನ್ ಬದುಕಿರೋ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾತಾಡ್ಕೊಂಡಿದ್ವಿ ತಾನೆ. ನಾನು ಅಲ್ಲಿಗೆ ರಾಮಾಚಾರ್ಯಾಗ ಹೋಗಿರ್ಲಿಲ್ಲ ಮೇಡಮ್, ಕೃಷ್ಣ ಆಗಿ ಹೋಗಿದ್ದೆ. ಆ ಶತ್ರುಗಳ ಜೊತೆ ಸೇರ್ಕೊಂಡು ಅವ್ರನ್ನ ನಂಬಿಸಿ ಅವ್ರನ್ನ ನಾಶ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡೇ ಹೋದೆ ಮೇಡಮ್. ಅಲ್ಲಿಗೆ ಹೋಗಿ ನಾನೇ ಕೃಷ್ಣ ಅಂತ ಹೇಳ್ಕೊಂಡೆ. ಸಾಯಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಅವ್ರ ಹೇಳ್ದೆ. ಹೇಳಿದ್ರು ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ರು.
ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ ಶತ್ರುಗಳ ಜೊತೆ ಒಬ್ಳು ಸೇರ್ಕೊಂಡಿದ್ದಾಳೆ ಅಂತ. ದ್ರೋಹಿನ? ಯಾರ ರಾಮಾಚಾರಿ? ಇನ್ಯಾರು, ನಮ್ ಕೃಷ್ಣನ್ ಹೆಂಡತಿ ರುಕ್ಮಿಣಿ ಬಗ್ಗೆ. ನಾವು ನಮ್ ಪ್ರಾಣ ಒತ್ತೆ ಇಟ್ಟು ಆ ಕೃಷ್ಣನ್ ಜೊತೆ ಮದ್ವೆ ಮಾಡಿಸ್ಕೊಟ್ರಲ್ಲ, ಆ ರುಕ್ಕು ಬಗ್ಗೆ. ರಾಮಾಚಾರಿ ಏನ್ ಮಾತಾಡ್ತಿದ್ಯಾ? ರುಕ್ಕು ಯಾಕೆ ಅವ್ರ ಜೊತೆ ಸೇರ್ಕೊಳ್ತಾಳೆ? ಸೇಡ್ ತೀರ್ಸ್ಕೊಳಕ್ಕೆ ಮೇಡಮ್, ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ. ರುಕ್ಕುಗೆ ನನ್ ಏನ್ ಹೇಳ್ತಿದ್ಯಾ ರಾಮಾಚಾರಿ? ಹೌದು ಚಾರು ಮೇಡಮ್, ನೀವು ವಿಧವೆ ಆಗೋದು ನೋಡೋದೇ ಅವಳ ಆಸೆ ಆಗಿತ್ತಂತೆ. ನೀವು ಕಣ್ಣೀರು ಹಾಕೋದನ್ನ ನೋಡಿ ಸಂತೋಷ ಪಡಕ್ ಕಾಯ್ತಾ ಇದ್ಲಂತೆ. ನಿಮ್ ಕುಂಕುಮ ಆಳಿಸುವಾಗ, ನಿಮ್ ಬಳೆ ಹೊಡೆಯುವಾಗ, ನಿಮ್ ಹೂ ತೆಗೆಯುವಾಗ ಸಂತೋಷ ಪಟ್ಟು ಅದನ್ನ ಎಂಜಾಯ್ ಮಾಡ್ತಾ ಇದ್ಲಂತೆ. ಅಷ್ಟೇ ಅಲ್ಲ ಮೇಡಮ್, ಅವಳಿಗೆ ನಮ್ಮಲ್ಲಿ ಎಷ್ಟು ದ್ವೇಷ ಇದೆ ಅಂದ್ರೆ, ಕೃಷ್ಣನ್ ಸಾಯಿಸುವಾಗ ಮೊದಲನೇ ಸತಿ ಚಾಕು ಎರೆದಿದ್ ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ಲು. ರಾಮಾಚಾರಿ ಏನ್ ಹೇಳ್ತಿದ್ಯಾ ರಾಮಾಚಾರಿ? ಅಂದ್ರೆ ನೀನು ಅಂದ್ಕೊಂಡು ಅವಳ ಗಂಡನ ಅವಳೇ ಕೊಂದ್ಬಿಟ್ಲ? ನಾನು ಹೇಳಿಲ್ವದ್ಕೆ ಆ ರುಕ್ಕು ಸಾಮಾನ್ಯವಾದ ಹೆಣ್ಣಲ್ಲ ಅಂತ? ಈಗ ಗೊತ್ತಾಯ್ತಾ ತನ್ನ ಗಂಡನ್ನೇ ಸಾಯಿಸೋ ಹೆಮಾರಿ ಅಂತ? ಕೃಷ್ಣ ರುಕ್ಕು ಒಂದಾಗ್ಬೇಕು ಅಂತ, ಅವ್ರ ಸಂಸಾರ ಸರಿ ಮಾಡ್ಬೇಕು ಅಂತ ನಾವೆಲ್ಲರೂ ಎಷ್ಟು ಕಷ್ಟಪಟ್ವಿ. ಅವಳು ನಮ್ಗೆ ಕೃತಜ್ಞತೆ ಹೇಳ್ದೆ ಇದ್ರು ಪರವಾಗಿರ್ಲಿಲ್ಲ. ಆದ್ರೆ ಸೇಡ್ ತೀರಿಸ್ಕೊಳಕ್ ಹೋಗಿ ಅವಳ ಕೈಯಾರೆ ಅವಳ ಗಂಡನೇ ಕೊಂದ್ಬಿಟ್ಲಲ್ಲ ರಾಮಾಚಾರಿ. ಅವಳೆ ಕೃಷ್ಣನ್ ಎದೆಗೆ ಮೊದಲು ಚಾಕು ಹಾಕಿದ್ದವಳೆ, ಅದನ್ನ ಅವಳೇ ಹೇಳಿದ್ದು.